ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ದಿನ ಸ್ವಲ್ಪ ವಿಶೇಷವಾಗಿದೆ. ಬೆಳಗ್ಗಿನ ಈ ಸಮಯದಲ್ಲಿ ನಮ್ಮ ಮನೆಯವರ ಜೊತೆಗೆ ಈ ಸುಂದರ ಪರಿಸರದಲ್ಲಿ ನಡೆದುಕೊಂಡು ಬರುತ್ತಿದ್ದೇನೆ. ಈ ತಂಪಾದ ಗಾಳಿ, ಈ ಶಾಂತ ವಾತಾವರಣ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ಕೊಡುತ್ತದೆ, ಬಹಳ ಖುಷಿಯನ್ನು ಕೊಡುತ್ತದೆ. ಇವತ್ತು ವಿಶೇಷ ಅಂದರೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಎಲ್ಲರೂ ಸ್ವಲ್ಪ ಗುಟ್ಟಾಗಿ ಮಾತಾಡ್ತಿದ್ದಾರೆ. ಏನೋ ಒಂದು ಅಚ್ಚರಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಏನಂತ ನನಗೂ ಗೊತ್ತಿಲ್ಲ. ಅವರಿಬ್ಬರು ಒಳಗೆ ಏನೋ ಮಾತಾಡ್ಕೊಳಕತ್ತಾರ. ಅದು ಏನೋ ವಿಶೇಷ ಐತಂತ ನನಗೆ ಅನಿಸ್ತಾ ಇದೆ. ಈಗ ನಾವಂತೂ ವಾಕಿಂಗ್ ಬಂದೀವಿ. ನಾನು ನಮ್ಮ ಮನೆಯವರು ಪ್ರತಿದಿನ ಹೀಗೆ ನಡೆಯೋಕ್ಕೆ ಆಗಲ್ಲ. ಅದಕ್ಕೆ ಇವತ್ತು ಮಾತ್ರ ನಡೆದುಕೊಂಡು ಹೋಗುತ್ತಿದ್ದೇವೆ. ಯಾಕಂದರೆ ಇವತ್ತು ಡೈಲಿ ನಾವು ನಡ್ಕೊಂಡು ಹೋಗ್ತೇವೆ ರೀ. ಆದರೆ ಇವತ್ತು ಸ್ಪೆಷಲಾಗಿ ನಮ್ಮ ಮಗಳು ನಮ್ಮ ಜೊತೆಗೆ ಬಂದಾಳ. ಅಮ್ಮ ನಾನು ಬರ್ತೀನಿ ಅಂಥೇಳಿ ನಮ್ಮ ಜೊತೆಗೆ ಬಂದಾಳ. ಆರೋಗ್ಯ ಈ ಬೆಳಗಿನ ಸಮಯದಲ್ಲಿ ನಡ್ಕೊಂಡು ಹೋಗೋದ್ರಿಂದ ಮನಸ್ಸಿಗೆ ಶಾಂತಿ, ಕುಟುಂಬ ಒಟ್ಟಾಗಿದ್ದರೆ ಅದು ನಮಗೇನೋ ಖುಷಿ ಕೊಡ್ತೈತೆ ರೀ. ಈಗ ನೆಕ್ಸ್ಟ್ ವಾಕಿಂಗ್ ನಾವಿಬ್ಬರು ನಮ್ಮ ಮನೆಯವರು ನಾನು ಜೊತೆಯಾಗಿ 2-3 ರೌಂಡ್ ವಾಕಿಂಗ್ ಮಾಡ್ತೇವೆ ರೀ ಗಾರ್ಡನ್ ಒಳಗೆ. ಒಂದು ಕಡೆ ಅವ್ರು ಕೂತ್ಕೊಂಡಿರ್ತಾರೆ, ನಾನು ಜಾಸ್ತಿ 1-2 ರೌಂಡ್ ಹೊಡಿತೀನಿ ರೀ. ಯಾಕಂದರೆ ಸ್ವಲ್ಪ ನಾನು ಫ್ಯಾಟ್ ಕಡಿಮೆ ಮಾಡ್ಕೋಬೇಕು, ಹೆಲ್ತ್ ಕಾನ್ಷಿಯಸ್ ಬಂದೈತೆ ರೀ ನನಗೀಗ. ಅದಕ್ಕೆ ಏನು ಮಾಡ್ತೀನಿ, ಅವ್ರು ನಮ್ಮ ಮನೆಯವ್ರಿಗೆ ಸಾಕ್ರಿ ನೀವು ಅಲ್ಲಿ ಒಂದು ರೌಂಡ್ ಗಿಡ ಐತ್ರಿ, ಅದು ಆಲದ ಮರ ಐತಿ, ಅಲ್ಲಿ ಕೂತ್ಕೊಂಡು ಅವ್ರು ಕೂತ್ಕೊಂಡಿರ್ತಾರೆ ರೀ. ಆಮೇಲೆ ಇಬ್ಬರು ಕೂತ್ಕೊಂಡು ಇದು ನೋಡ್ರಿ ಗ್ರೀನ್ರಿ ಆ ಕಡೆ ಎಲ್ಲ ಎಷ್ಟು ಚಂದ ಬರತೈತಿ. ಈಗ ನಾನು 1-2-3 ರೌಂಡ್ ಹಾಕ್ತೀನಿ ರೀ. ಅವ್ರು ಜಾಸ್ತಿ ಅಲ್ಲಿ ಕೂತ್ಕೊಂಡಿರ್ತಾರೆ, ಅವರು ನಿಧಾನ ನಡೀತಾರೆ. ನಾನು ಮಾತ್ರ ಫಾಸ್ಟಾಗಿ 1-2-3 ರೌಂಡ್ ಹಾಕ್ತೀನಿ ರೀ. ಸ್ವಲ್ಪ ಫ್ಯಾಟ್ ಇರೋದು ಸ್ವಲ್ಪ ಕಡಿಮೆ. ಸೀನ್ರಿ ನೋಡಿರಿ, ಸುತ್ತಮುತ್ತಲು ಎಷ್ಟು ಗ್ರೀನ್ರಿ ಐತೆ ನೋಡ್ರಿ. ಇದು ಬೆಳಗಿನ ವಾತಾವರಣದಾಗ ಹಿಂಗೆ ವಾಕಿಂಗ್ ಮಾಡೋದ್ರಿಂದ ಮನಸ್ಸಿಗೆ ಭಾಳ ಶಾಂತಿ ಸಿಗ್ತೈತೆ ನನಗೆ. ಅದಕ್ಕೆ ಮನಸ್ಸೊಳಗಿಂದ ಏನು ಕೆಟ್ಟ ವಿಚಾರಗಳು ಇರ್ತಾವೆ, ಬೆಳಗಿನ ವಾಕಿಂಗ್ ಮಾಡೋದ್ರಿಂದ ನನಗೇನೋ ಭಾಳ ನನಗೆ ಜೀವನದೊಳಗೆ ಭಾಳ ಇದರಿಂದ ಆರಾಮ ಅನ್ಸೈತ್ರಿ. ಈಗ ಅದು ಮುಗಿಸಿ ಮನೆಗೆ ಬಂದೆ ರೀ. ಈಗ ವಾಕಿಂಗ್ ಮುಗಿಸಿ ಮನೆಗೆ ಬಂದು ಬೆಳಗಿನ ನಾಷ್ಟಕ್ಕೆ ಏನು ಮಾಡಬೇಕು, ಬೆಳಗ್ಗೆ ರಾತ್ರಿನೇ ವಟಾಣಿ ಕಾಳು ನೆನೆ ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟೆ. ಕುಕ್ಕರ್ ಒಳಗೆ ವಟಾಣಿ ಕಾಳು ಹಾಕಿ ಒಂದು ಆಲೂಗಡ್ಡೆ ಹೆಚ್ಚಿ ಅದ್ರಾಗ ಹಾಕಿ ಒಂದು ಅರ್ಧ ಚರಿಗೆ ನೀರು ಹಾಕಿದೆ ರೀ. ವಟಾಣಿ ಕಾಳು ಹಾಕಿ ಕುಕ್ಕರ್ ಒಳಗೆ ಇಟ್ಟೆ ರೀ. ಇಟ್ಟು ಒಂದು ಚಮಚ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟೆ. ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಏನೇನೋ ಗುಟ್ಟಾಗಿ ಏನೇನೋ ಮಾತಾಡಾಕ್ತಿದ್ರು, ಏನೋ ಸರ್ಪ್ರೈಸ್ ಅಂತ. ನಾ ಕೇಳಿದ್ರೆ ನನಗೇನು ಹೇಳಲಿಲ್ಲ ರೀ ಅವರು. ನೀ ನೋಡು ಆಮೇಲೆ ಮನೆಗೆ ಬಂದಮೇಲೆ ನೋಡು ಅಂತಿತ್ತು ತಗೋ ನೀನು ಅಂಥೇಳಿ ನನಗೇನು ಹೇಳಕತ್ತಾ ಇರಲಿಲ್ಲ ಅವರು. ನನಗೂ ಏನಾರ ಸ್ಪೆಷಲ್ ಇರ್ಬೋದು ಬಿಡು ಅಂಥೇಳಿ ಲಘು ಬೆಳಗಿನ ಟಿಫಿನ್ ಇವ್ರಿಗೆ ಮಾಡಿಕೊಟ್ಟು ಅವರು, ಇಲ್ಲ ನಾವಿಬ್ಬರು ಹೊರಗೆ ಕೆಲಸ ಇತ್ತು ಹೊರಗೆ ಹೊಂಟೀವಿ ಅಂತಂದರೆ. ಅದಕ್ಕೆ ಈಗ ಆ ಕಡೆ ಕುಕ್ಕರ್ ಒಳಗೆ ಇದು ಮಾಡಿ ಕುಕ್ಕರ್ ಇಟ್ಟು ಈ ಕಡೆ ಇದು ಪುರಿ ಹಿಟ್ಟು ನದಕ್ಕೆ ಸ್ಟಾರ್ಟ್ ಮಾಡಿದ್ದೆ ರೀ. ಒಂದಿಷ್ಟು ಗೋಧಿ ಹಿಟ್ಟು, ಒಂದು ಮೈದಾ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಬೊಂಬೆ ರವೆ ಹಾಕಿ ಕಾದೆಣ್ಣೆದು ಹಾಕಿ ಅದನ್ನು ಪುರಿ ಹಿಟ್ಟಿನ ನಾದಿದೆ. ಇದು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟವಾದ ಟಿಫಿನ್ ರೀ. ಬೆಳಗಿನ ಟಿಫಿನ್ ಪುರಿ ಮತ್ತು ಬಾಜಿ, ವಟಾಣಿ ಕಾಳು ಬಾಜಿ. ಅದು ಎಲ್ಲರಿಗೂ ಇಷ್ಟವಾದದ್ದನ್ನು ಮಾಡಿದ್ರೆ ಅದು ಎಲ್ಲರಿಗೂ ಮನೆಯೊಳಗೆ ಖುಷಿ ಅನ್ನಿಸ್ತು. ಎಲ್ಲರೂ ಕೂತ್ಕೊಂಡು ತಿನ್ನೋಕೆ ಮಜಾ ಬರ್ತೈತೆ ರೀ. ಅದು ಬೆಳಗಿನ ಸಮಯದೊಳಗೆ ಸ್ಟ್ರಾಂಗ್ ಟಿಫಿನ್ ತಿಂದುಬಿಟ್ರೆ ಮಧ್ಯಾಹ್ನ ತನಕ ಇದು ಆಗಂಗಿಲ್ಲ ರೀ. ಪೂರಿ ಮಾಡ್ತಾಯಿದ್ದಾಗ ನನ್ನ ಗಂಡ ಅಡುಗೆಯಲ್ಲಿ ನಿಂತು ನೋಡ್ತಾಯಿದ್ರು, ಏನು ಮಾಡಾಕತ್ತಾಳ ಆಕಿ ಅಂಥೇಳಿ. ಎಷ್ಟು ಬಾಜಿ ಹಾಕ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರಿಗೊಂದು ಸ್ವಲ್ಪ ಇಷ್ಟ ಆಗಂಗೆ ಮಾಡ್ಬೇಕು ರೀ. ಸ್ವಲ್ಪ ಖಾರ ಎಲ್ಲ ಸ್ಟ್ರಾಂಗ್ ಇರ್ಬೇಕು ರೀ. ಅವ್ರಿಗೆ ಖಾರ ಉಪ್ಪು ಹುಳಿ ಸ್ಟ್ರಾಂಗ್ ಹಾಕಿ ಮಾಡಿದ್ರು ಅವರು ಚಲೋ ಮಸ್ತ್ ಮಾಡಿ ನೋಡಿ. ಸ್ವಲ್ಪ ಲೈಟಾಗಿ ಮಾಡಿದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಮತ್ತು ಅವ್ರಿಗೆ ಇಷ್ಟ ಆಗಂಗೆ ನಾನು ಮಾಡ್ತೀನಿ ರೀ. ನನಗೊಂದು ಸ್ವಲ್ಪ ಖಾರ ಅಂದ್ರೆ ಕಡಿಮೆ ರೀ. ಈ ಪುರಿ ಹಿಟ್ಟು ನಾದಾಕತ್ತೆ ನೋಡ್ರಿ. ಅದು ಪುರಿ ಹಿಟ್ಟು ಆಗಲೇ ಹೇಳಿದ್ದನ್ನು ನಾದಿ ಅದನ್ನು ನಾದಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಅದು ಅವ್ರಿಗೆ ಖಾರ ಜಾಸ್ತಿ, ಖಾರ ಹುಳಿ ಉಪ್ಪೆಲ್ಲ ಅವ್ರಿಗೆ ಸ್ಟ್ರಾಂಗ್ ಆಗಿರ್ಬೇಕು. ಹೀಗಾಗಿ ನಾನು ಇದು ಮಾಡ್ಕೊತ ಅವ್ರು ಟಿ ವಿ ನೋಡ್ಕೊತ ಕೂತ್ಕೊಂಡಾರ ನೋಡ್ರಿ. ಈಗ ನಾನು ಲಘು ಬಂದು ಎಣಿಕೆ ನೋಡಕತ್ತಾರೆ, ಇನ್ನೂ ಆಗಿಲ್ಲ ಏನಕ್ಕೆ ಎಷ್ಟೊತ್ತನ ಮಾಡಕತ್ತಾಳ ಅಂಥೇಳಿ ಟಿ ವಿ ನೋಡ್ಕೊಂಡು ಕುಂತಾರೆ. ಇದು ಹೊಟ್ಟೆ ಹಸಿವಾಗೈತೆ ಅಂಥೇಳಿ ಟಿ ವಿ ಒಳಗೆ ನ್ಯೂಸ್ ನೋಡೋದು ಅವ್ರದ್ದು. ಅಂದರೆ ಬೆಳಗಿನ 9:30 ಆಗೈತೆ ನೋಡ್ರಿ. ಈಗ ಬೆಳಗಿನ 9:30 ಟಿ ವಿ ನೋಡ್ಕೊಂಡು ಕುಂತಾಳಾರ. ಇಲ್ಲೇ ನಾನು ಅಡುಗೆ ಮನೆಯೊಳಗೆ ಪುರಿ ಬಾಜಿಗೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಈಗ ಬೆಳಗಿನ ಟಿಫಿನಿಗೆ ಮಾಡಿಕೊಂಡೆ ನೋಡ್ರಿ.
ಎಷ್ಟು ಇದು ಮಾಡ್ಬೇಕು ಅನ್ನೋದು ಅವರೆಲ್ಲ ರೂಢಿದೆ. ಹಾಂ, ಈಗ ನಾ ಇದು ನೋಡ್ರಿ ಫಾಸ್ಟಾಗಿ ಮಾಡೋದಂದ್ರು ಬೆಳಗ್ಗೆದ್ದು ಇದು ಅದು ಎದುರಿಸ್ರು ಬಿಟ್ಟಂಗೆ ಆಕೈತ್ರಿ. ಅಂದರೂ ಹೊಟ್ಟೆ ಹಸಿವಾಗೈತದೆ. ಈಗ ನಾವು ಹೊರಗಡೆ ನಾನು ನನ್ನ ಮಗಳು ಇಬ್ಬರು ಇಲ್ಲ, ನಾವು ಅರ್ಜೆಂಟ್ ಲಘು ಹೋಗ್ಬೇಕು ನೀನು ಲಘು ಟಿಫಿನ್ ಮಾಡನ್ನಕತ್ತಾರೆ. ಅದಕ್ಕೆ ಫಾಸ್ಟಾಗಿ ಮಾಡಾಕತ್ತೇನೆ ನೋಡಿರಿ ಟಿಫಿನ್. ನಿಮ್ಗೆ ಕಾಣಿಸಕತ್ತೈತಿ ಅಷ್ಟು ಫಾಸ್ಟಾಗಿ ಮಾಡಾಕತ್ತೀನಿ. ಈಗ ಫ್ರಿಜ್ಜಿನಿಂದ ತಕ್ಕೊಂಡು ಮತ್ತು ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಅಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಇಳಿಗೆ ಇಟ್ಕೊಂಡು ಇದು ಹೆಚ್ಕೊಂಡೆ ಎಲ್ಲ ಹೆಚ್ಕೊಂಡೆ. ಉಳ್ಳಾಗಡ್ಡಿ ಸಣ್ಣಕ್ಕೆ ಕಟ್ ಮಾಡಿಕೊಂಡೆ, ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡು ಹೆಚ್ಕೊಳಕತ್ತೀನಿ. ಫಾಸ್ಟ್ ಅಂದ್ಕೊಳ್ಳೆ ನಾನು ಫಾಸ್ಟಂಗೆ ಹೆಚ್ಕೊಂಡೆ ನೋಡ್ರಿ. ಈಗ ನಮ್ಮ ಪಾಟ್ ಒಳಗೆ ಒಂದು ಕರಿಬೇವಿನ ಗಿಡ ಬೆಳೆಸೀನಿ. ಅಲ್ಲಿ ಕರಿಬೇವು ಖಾಲಿ ಆಗಿತ್ತು ಒಳಗೆ, ಸಂತೆಯಿಂದ ತಂದಿದ್ದು ಖಾಲಿ ಆಗಿತ್ತು. ಅದನ್ನೇ 2 ಕಡ್ಡಿ ತೊಗೊಂಬಂದು ಪಾಟ್ ಒಳಗಿಂದ 2 ಕಡ್ಡಿ ಹಾಕಿ ಅದನ್ನು ಮಾಡಾಕತ್ತು ನೋಡಿ. ಒಗ್ಗರಣೆ ಹಾಕಿದೆ. ಅಲ್ಲಿ ಕುಕ್ಕರ್ ಸೀಟಿ ಕುಗ್ಗಿತ್ರಿ ಅದು. ಮತ್ತು ವಟಾಣಿ ಕಾಳು ಬೆಂದಿದ್ವು, ಆಲೂಗಡ್ಡೆ ವಟಾಣಿ ಬಾಳಿಗೆ ಇಟ್ಕೊಂಡೆ. ಬಾಳಿಗೆ ಒಂದು ಡಬ್ರಿ ತೊಗೊಂಡು ಪಲ್ಯಕ್ಕೆ ಒಂದು ಡಬ್ರಿ ಇಟ್ಟಿಗೆ ನೋಡ್ರಿ. 1-2 ಚಮಚ ತುಪ್ಪ ಹಾಕಿ 1-2 ಚಮಚ ಎಣ್ಣೆ ಹಾಕಿ ಒಗ್ಗರಣೆಗೆ ಇಟ್ಟೆ. ಬಾಜಿ ಮಾಡೋಕೆ ಎಣ್ಣೆ ಇಟ್ಟು ಡಬ್ರಿ ಒಳಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಕಾಯ್ತು ನೋಡ್ರಿ. ಅದು 2 ಕಾದ್ಮೇಲೆ ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಹಾಕಕತ್ತೇನೆ ನೋಡ್ರಿ. ನಾನು ಫಾಸ್ಟ್ ಮಾಡೋದ್ರಾಗ ಭಾರಿ ಇದನ್ನು ಸ್ಟ್ರಾಂಗ್ ಅದೇನು. ಈಗ ನೋಡ್ರಿ ಬಾಜಿ ಇದು ಮಾಡಿದೆ. ಕರಿಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಒಂದು ಅರ್ಧ ಒಗ್ಗರಣೆ ಹಾಕ್ತೀನಿ ರೀ, ಅರ್ಧ ಹಂಗೆ ಮೇಲೆ ಹಾಕಿ ಇಟ್ಕೊಂಡಿರ್ತೀನಿ. ಈಗ ನೋಡ್ರಿ ಅರ್ಧ ಒಗ್ಗರಣೆ ಹಾಕಿದೆ, ಅರ್ಧ ಟೊಮೆಟೊ ಹಣ್ಣು, ಅರ್ಧ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಕೈ ಆಡಿಸ್ಕೊಂಡೆ. ಅದನ್ನು ಡಬ್ರಿ ಒಳಗೆ ಹಾಕಿದ್ದು ಒಗ್ಗರಣೆಗೆ, ವಟಾಣಿ ಕಾಳು ಬಾಜಿಗೆ ಕೈ ಆಡಿಸ್ಕೊಂಡೆ. ಈ ಕಡೆ ಇಟ್ಕೊಂಡು ಈಗ ಮಸಾಲೆ ಡಬ್ಬಿ ಒಳಗಿಂದ ಮನೆಯೊಳಗೆ ಮಾಡಿದ್ದು ಒಂದು ಅರ್ಧ ಚಮಚ ಮಸಾಲೆ ಪುಡಿ, ಅರಿಶಿಣ ಪುಡಿ, 1-2 ಚಮಚ ಮಸಾಲೆ ಪುಡಿ, ಗರಂ ಮಸಾಲೆ ಮಾಡಿ ಇಟ್ಕೊಂಡಿರ್ತೈತಲ್ಲ ಮನೆಯೊಳಗೆ, ಅದನ್ನು ಹಾಕಿ 1 ಚಮಚ ಉಪ್ಪು ಹಾಕಿದೆ. 1 ಚಮಚ ಉಪ್ಪು ಹಾಕಿ ಮತ್ತು ಹುಳಿ ನೆನಾಕೊಂಡಿದ್ದೆ, ಹುಣಸೆ ಹಣ್ಣಿನ ಹುಳಿ, ಅದು ಖಾರ ಹಾಕಿದೆ, 1 ಚಮಚ ಹಸಿ ಖಾರ. ಮತ್ತು ಒಂದು ಸ್ವಲ್ಪ ಕೈ ಆಡಿಸಿದೆ. ಅದನ್ನು ಕೈ ಆಡಿಸ್ಕೊಂಡು ಈಗ ಕೈ ಆಡಿಸಿದ ಮೇಲೆ ಹುಣಸೆ ಹಣ್ಣು ನೆನಾಕೊಂಡಿದ್ದೆ ಒಂದು ಬೌಲ್ ಒಳಗೆ. ಅದನ್ನು ಹುಳಿ ಹಿಂಡಿದೆ, ಅದರೊಳಗೆ ಹುಳಿ ಹಿಂಡಿ ಅದನ್ನು ಮತ್ತು ಕೈ ಆಡಿಸಿದೆ. ಇದನ್ನು ಏನು ಮಾಡಿದ್ನೆಲ್ಲ ವಟಾಣಿ ಕಾಳು ಬೆಂದಿತ್ತಲ್ರಿ, ಅದನ್ನು ಸ್ವಲ್ಪ ಮುಗಿಚಿಟ್ಕೊಂಡಿದ್ದೆ, ಸ್ವಲ್ಪ ಮೆತ್ತಗೆ ಅದನ್ನು ರಾಸ್ನ ಮಾಡಿ ಇಟ್ಕೊಂಡಿದ್ದೆ. ಅದನ್ನೊಳಗೆ ಹಾಕಿ ಅದನ್ನು ಕೈ ಆಡಿಸ್ಕೊಂಡು ಈಗ ಕೈ ಆಡಿಸ್ಕೊಂಡೆ. ಆಮೇಲೆ ಇದು ಒಂದು ಆಲೂಗಡ್ಡೆ ಕುದಿಯಕ್ಕೆ ಹಾಕಿದ್ನೆಲ್ಲ ಅದರೊಳಗೆ ಇದು ಮಾಡಿ ಹಿಚ್ಚಿಕೆ ಇದ್ರಾಗ ಹಾಕಿದೆ ರೀ. ಕೈ ಆಡಿಸಿದೆ ನೋಡ್ರಿ. ಈಗ ಅದು ಕೈ ಅದನ್ನು ಕೈ ಆಡಿಸಿದೆ. ಬಾಜಿಗೆ ನೋಡ್ರಿ ಸ್ಪೆಷಲ್ ಅಂತ ಅವರು ಇಬ್ಬರು ಏನೋ ಗುಟ್ಟಾಗಿ ಮಾತಾಡಕತ್ತಾರ, ನನಗೇನು ಗೊತ್ತಾಗೋಲ್ದು. ಅದಕ್ಕೆ ಏನು ಸರ್ಪ್ರೈಸ್ ಹಿಂಗೆಲ್ಲ ಆಮೇಲೆ ಎಲ್ಲ ನಾನು ಸರ್ಪ್ರೈಸ್ ಹೇಳ್ತೀವಿ ತಗೋ ಅನ್ನಕತ್ತಾರ. ಈಗ ನೋಡ್ರಿ, ಈಗ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ. ಹುಳಿ ಹಿಂಡಿದ್ದಕ್ಕೆ ಒಂದು ಸ್ವಲ್ಪ ಚೂರು ಬೆಲ್ಲ ಹಾಕ್ಬೇಕ್ರಿ, ಅಂತ ಟೇಸ್ಟ್ ಬರ್ತೈತಿ. ಎಣ್ಣೆ ಇಟ್ಕೊಂಡೆ ನೋಡ್ರಿ, ಪುರಿ ಹಿಟ್ಟು ನಾದಿ ಇಟ್ಕೊಂಡಿದ್ನೆಲ್ಲ ಅದಕ್ಕೊಂದು ಉಳ್ಳಿ ತಗೊಂಡೆ, ಒಂದು 4 ಉಳ್ಳಿ ತಗೊಂಡು ಹಿಂಗೆ ಮಾಡಿಕೊಂಡೆ. ಲಟ್ಟಿಸ್ಕೊಂಡು ಏನು ಸರ್ಪ್ರೈಸ್ ನೋಡ್ಬೇಕು ಅನ್ನೋದು ನನಗೂ ಇದು ಇಷ್ಟ ಐತಿ. ಈಗ ನೋಡಿ ಲಟ್ಟಿಸ್ಕೊಂಡೆ ಪುರಿ, ದೊಡ್ಡ ಉಳ್ಳಿನ ತೊಗೊಂಡೇನಿ ರೀ. ಎಣ್ಣೆ ಕಾಯ್ತು, ಒಂದು 4 ಲಟ್ಟಿಸಿಟ್ಟು ಇಟ್ಕೊಂಡ್ಬಿಟ್ಟೆ, ಎಲ್ಲರಿಗೂ ಆಗೋಷ್ಟೇ. ಈಗ ನೋಡಿರಿ ಪುರಿ ಕರ್ಕೊಂಡೆ ಕರಿಯೋಕೆ ಸ್ಟಾರ್ಟ್ ಮಾಡಿ ನೋಡಿರಿ. ಚೆನ್ನಾಗಿ ಉಬ್ಬಿದ್ದು ನೋಡ್ರಿ ಅವು ಇವತ್ತು ಸ್ಪೆಷಲ್ಲಾಗಿ ಉಬ್ಬಿದ್ವು. ಪುರಿ ಉಬ್ಬಿದ್ದು ನೋಡ್ರಿ. ಈಗ ಕೆಂಪು ನೀರು ಹಿಂಗೆ ಎಣ್ಣೆ ಹಿಂಗೆ ಉಗ್ಗಿ ಇದು ಮಾಡಿದ್ರೆ ಪುರಿ ಉಬ್ಬಿ ಬರ್ತಾವ್ರಿ. ಎಣ್ಣೆ ಅದ್ರ ಮೇಲೆ ಹಿಂಗೆ ಉಗ್ಬೇಕು ರೀ, ಇದು ಜಾಲಿ ಸೌಟಿಯಿಂದ ಅದ್ರ ಮೇಲೆ ಹಾಕಿದ್ರೆ ಉಬ್ಬಿ ಪುರಿ ಬರ್ತಾವೀಗ. ಈಗ ಪುರಿ ಕರಿಯಾಕತ್ತೆ ನೋಡ್ರಿ. ಈ ಆತನ ಆತರ ನಮ್ಮ ಮನೆಯವರು ಎಷ್ಟು ಲೇಟ್ ಮಾಡಾಕತ್ತಿ ನೀನು ನಂಗೆ ಟಿಫಿನಿಗೆ ಅಂತ ಅನ್ನಕತ್ತಾರ. ತಡೀರಿ ಅಂಥೇಳಿ ನಾನು ತಂದು ಕೊಟ್ಟೆ ಅಂಥೇಳಿ ಪುರಿ ಕರೆದೆ ನೋಡ್ರಿ. ಈಗ ಬುಟ್ಟಿ ಒಳಗೆ ಪುರಿದೇನೆ. ಇದು ಐತಲ್ರಿ, ಇದು ಕೇರ್ ಎಣ್ಣೆಯಿಂದ ಮಾಡಿದ ಬುಟ್ಟಿ ರೀ, ಸಣ್ಣ ಬುಟ್ಟಿ ರೀ ಇದು. ಅದು ನಮ್ಮ ಅಜ್ಜಿ ಕಾಲದ್ರಿ, ನಮ್ಮ ಊರಾಗಿತ್ತು, ನಾನು ತೊಗೊಂಬಂದೆ. ನಮ್ಮ ಅಜ್ಜಿ ನೆನಪಿಗಾಗಿ ಅದನ್ನು ಬುಟ್ಟಿ, ಅದ್ರಾಗ ಏನಾರ ಎಣ್ಣೆ ಇದು ಕರೆದ್ರೆ ಅದರೊಳಗೆ ಹಾಕ್ಕೊತೀನಿ ರೀ. ಅದು ಕೇರ್ ಎಣ್ಣೆ ಅಂತ ಮೊದಲಿನ ಕಾಲದಾಗ ಕೇರ್ ಎಣ್ಣೆ ಒಳಗೆ
ಕೇರೆ ಎಣ್ಣೆ ಬುಟ್ಟಿ ಮಾಡ್ತಿದ್ರಿ ಮೊದಲೆಲ್ಲ. ಅದು ಏನು ಕರ್ದಿದ್ದದನ್ನು ತೆಗ್ಯಾಕೆ ಯೂಸ್ ಮಾಡ್ತಿದ್ರಿ. ಕೇರೆ ಎಣ್ಣೆ ಇರ್ತೈತಲ್ಲ ಅದನ್ನು ಹಚ್ಚುತ್ತಿದ್ರಿ, ಬುಟ್ಟಿ ಹಚ್ಚಿ ಅದನ್ನು ಬಿಸ್ಲಾಗ ಒಣಗಿಸಿ ಅವ್ನು ರೆಡಿ ಮಾಡ್ಕೊತಿದ್ವಿ. ಒಂದು ಸಣ್ಣ ಬುಟ್ಟಿ ಇದ್ರಿ ಅದು, ಅದ್ರಾಗ ಎಣ್ಣೆದೇನು ಅದ್ರಾಗ ಪೇಪರ್ ಹಾಕಿ ಅದ್ರಾಗ ತೆಗ್ದೇನಿ ರೀ ಪುರಿನ. ಟಿಶ್ಯೂ ಪೇಪರ್ ಹಾಕಿ ಅದ್ರಾಗ ತೆಗ್ದೇನಿ ರೀ. ಅಂದರೆ ಎಣ್ಣೆ ಇದು ಹಾಕವು ಅದ್ರೊಳಗೆ ಪೇಪರ್ ಒಳಗೆ ಇದು ಹಾಕಿತ್ತು ಅಂಥೇಳಿ ತೆಗ್ದೇನಿ ನೋಡಿರಿ. ನಾ ಪುರಿ ಕರೆದೆ. ಈಗ ಪ್ಲೇಟ್ ಸರ್ವ್ ಮಾಡೋಕೆ ರೆಡಿ ಮಾಡ್ಕೊಂಡೆ ನೋಡಿರಿ. ಬಾಜಿ ಈಗ ನೋಡಿರಿ ಎಲ್ಲ ಹಾಕಿ ಕೊಟ್ಟು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು ಇದು ಹಾಕಿ ನಿಂಬೆಹಣ್ಣು ಇದನ್ನು ಹಾಕಿ ನೋಡಿರಿ. ನಿಂಬೆಹಣ್ಣು ಹಿಂಡಿ ಒಂದೊಂದು ಬಾಜಿ ಗತಿ ಮಾಡಿ ನೋಡಿರಿ. ನಿಂಬೆಹಣ್ಣು ಹಿಂಡಿದೆ, ಅದ್ರೊಳಗೆ ಹಿಂಡಿ ಪೂರಿ ಇಟ್ಟು ಸರ್ವ್ ಮಾಡಿದೆ ಅವರಿಗೆ. ಪೂರಿ ಇಡಾಕತ್ತೇನೆ ನೋಡಿ, ತಾಟ್ ಪ್ಲೇಟ್ನಾಗ ಇಟ್ಟೆ. ಫಸ್ಟಿಗೆ ಅವ್ರ ಕಡೆ ಈಗ ಕೊಡ್ತೇನೆ ನೋಡಿರಿ ಅವರಿಗೆ, ನಮ್ಮ ಮನೆಯವ್ರಿಗೆ ಹೋಗಿ ಕೊಡ್ತೇನೆ ಅವ್ರ ಕೈಯಾಗ ಟಿಫಿನಿಗೆ. ಈಗ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರೆ ಅವ್ರ ಕಡೆ ಕೊಟ್ಟೆ ನೋಡಿರಿ. ಫಸ್ಟ್ ಮೊದಲು ಇದು ಮುರ್ಕೊಂಡ್ರು ನೋಡ್ರಿ ಅವರು ಬಿದ್ವಲ್ರಿ. ಒಂದು ಕಡೆ ಇಟ್ಕೊಂಡು ಒಂದು ಕಡೆ ಇಟ್ಟು ಮೊದಲು ತುಂಡು ಬಾಯಾಗ ಇಟ್ಕೊಳ್ಳೋ ತುಂಡಾಗೈತಿ. ಫಸ್ಟಿಗೆ ಏನು ಮಾತಾಡಲಿಲ್ಲ ನೋಡ್ರಿ. ನನಗೆ ಏನಾಗೈತಪ್ಪ ಆಗೈತೆ ಅಂದ್ಕೊಂಡೆ. ಅದು ಅವ್ರ ಮುಖ ನೋಡಿದ್ರೆ ಸಾಕು ಮಸ್ತಾಗೈತಿ ಟಿಫಿನ್ ಅಂತ ಕೈ ಮಾಡಾಕತ್ರಿ. ನಾ ಹೆಂಗಾಗೈತೆ ಅಂತ ಬಾಜುಗೆ ಬಂದು ಕೇಳಿದೆ. ಆ ಸರ್ಪ್ರೈಸ್ ಏನಂತ ನಿಮ್ಗೆ ಇಲ್ಲಿ ಗೊತ್ತಾಕೈತೆ ನೋಡ್ರಿ. ಇಲ್ಲಿ ನಾವು ಹೊಸ ಐಫೋನ್ 17 Pro Max ಅನ್ಬಾಕ್ಸ್ ಮಾಡಕತ್ತೇನೆ. ನಾನಿಲ್ಲಿ ನಮ್ಮ ಪಪ್ಪನ ಜೊತೆ ಹೋಗಿದ್ದೆ ನಾ ಅಂಗಡಿಗೆ. ಅಲ್ಲಿ ಅನ್ಬಾಕ್ಸ್ ಮಾಡಿದ್ದೆ. ನಾವು ಕಾಸ್ಮಿಕ್ ಆರೆಂಜ್ ಕಲರ್ ತೊಗೊಂಡೇವಿ. ನಂಗೆ ಅದು ಭಾಳ ಸೇರ್ತು ಕಲರ್, ನಮ್ಮ ಮಮ್ಮಿಗೂ ಸೇರ್ತೈತೆ ಅಂತ ಹೇಳಿ ಅದನ್ನು ತೊಗೊಂಡ್ವಿ. ನಾವು ತೊಗೊಂಡಿದ್ದ ದೊಡ್ಡ ಸರ್ಪ್ರೈಸ್ ಕೊಡಾಕತ್ತೇವೆ. ನಾವು ಇನ್ನೂ ಗೊತ್ತಿಲ್ಲ ನಾವು ಏನು ತೊಗೊಂಡೇವು ಅವ್ರಿಗೆ ಅಂಥೇಳಿ. ಅದಕ್ಕೆ ಇಷ್ಟ ನೋಡ್ರಿ ಇದು ವ್ಲಾಗ್.